ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿರುವೆ. ಈ ಶ್ರೇಷ್ಠ ಸಮಾನದ ಸ್ಥಿತಿಯಲ್ಲಿ ಸ್ಥಿತನಾಗುತ್ತ ಈಗ ನಾನಾತ್ಮ ಪ್ರಭು ಮಿಲನದ ಅತೀಂದ್ರಿಯ ಸುಖದ ಅನುಭೂತಿಗಾಗಿ ಸಾಕಾರದಿಂದ ಫರಿಸ್ತ ಸ್ವರೂಪದ ವಸ್ತ್ರವನ್ನ ಸ್ವೀಕಾರ ಮಾಡಿ ಆ ಬೆಳಕಿನ ಕಾಯದಲ್ಲಿ ನಾನಾತ್ಮ ಅಲೌಕಿಕತೆಯ ಅನುಭವ ಮಾಡುತ್ತಾ ಆಕಾರಿ ಫರಿಸ್ತೆಯಾಗಿ ಸಾಕಾರಿ ಲೋಕದಿಂದ ಆಕಾರಿ ಲೋಕವನ್ನು ತಲುಪಿರುವೆ. ಫರಿಸ್ತೆಗಳ ಲೋಕವನ್ನ ಈ ಲೋಕದ ಅಲೌಕಿಕ ವೈಬ್ರೇಷನ್ ಆಕರ್ಷಣೆ ಮಾಡುತ್ತಾ ಇಬ್ಬರು ತಂದೆಯರ ಮಿಲನ ಮಾಡಲು ನಾನಾತ್ಮ ಎಲ್ಲಿ ಅಲೌಕಿಕ ಪ್ರಕಾಶತೆ ವರದಾತ ತಂದೆ ನನ್ನ ಆಗಮನಕ್ಕಾಗಿ ಕಾಯುತ್ತಲಿರುವಂತ ಸ್ವಾಗತ ಮುದ್ರೆಯಲ್ಲಿ ನಿಂತಿರುವರು. आवो बच्चे, मीठे बच्चे, जल्दी जल्दी आ जाओ. ಬಾ ಮಗುವೆ, ಮಧುರ ಮಗುವೆ, ನನ್ನ ಮಡಿಲಿನಲ್ಲಿ ಬೇಗ ಬಾ ಎಂದು ಬಾಬಾ ಸಂಕಲ್ಪದಿಂದ ಸ್ವಾಗತ ಮಾಡುತ್ತಲಿದ್ದಾರೆ. ನಾನಾತ್ಮ ಅದೇ ಮಾಸ್ಟರ್ ಸರ್ವಶಕ್ತಿವಂತ ಸ್ವಮಾನದ ಅಲೌಕಿಕ ಸ್ಥಿತಿಯಲ್ಲಿದ್ದು ತಂದೆಯ ಮಡಿಲಿನಲ್ಲಿ ಪ್ರೀತಿಯ ಆಸನದಲ್ಲಿ ಸುಖಾಸೀನನಾಗಿರುವೆ. ಬಾಬಾ, ಮಧುರ ಬಾಬಾ, ನಾನು ನಿಮ್ಮವನಾಗಿರುವೆ, ನೀವು ನನ್ನವನಾಗಿರುವಿರಿ ಎನ್ನುತ್ತಾ ನಾನು ಬಾಬನ ಆಲಿಂಗನ ಮಾಡಿಕೊಳ್ಳುತ್ತಾ ಈಶ್ವರೀಯ ಸುಖದ ಅನುಭೂತಿಯನ್ನ ಅಲೌಕಿಕ ಆನಂದವನ್ನ ಬಾಬರವರಿಂದ ಅನುಭೂತಿ ಮಾಡುತ್ತಾ ಬಾಬನ ಜೊತೆಗೆ ಆತ್ಮಿಕ ವಾರ್ತಾಲಾಪದಲ್ಲಿ ಮುಳುಗಿರುವೆ. ಬಾಬಾ
ನನ್ನ ಈ ಶುದ್ಧ ಸಂಕಲ್ಪಗಳಿಗೆ ನಿಮ್ಮಿಂದ ಶಕ್ತಿ ಮತ್ತು ಸಹಯೋಗದ ಅವಶ್ಯಕತೆ ಇದೆ. ಕೋಟ್ಯಾಂತರ ಆತ್ಮಗಳು ಇನ್ನೂ ಕೂಡ ಈಶ್ವರೀಯ ಸಂದೇಶವನ್ನ ಸ್ವೀಕಾರ ಮಾಡಿಲ್ಲ. ಅನೇಕ ನನ್ನ ಮಿತ್ರ ಸಂಬಂಧಿಗಳು ಕೂಡ ಈಶ್ವರನ ಅವತರಣೆಯ ಅಲೌಕಿಕ ಅನುಭೂತಿಯಿಂದ ವಂಚಿತರಾಗಿರುವರು. ಅಂತ ಆತ್ಮಗಳ ಪ್ರತಿಯಾಗಿ ಈಶ್ವರೀಯ ಸೇವೆಯ ವೃದ್ಧಿಯ ಪ್ರತಿಯಾಗಿ ದುಃಖಿ ಆತ್ಮಗಳ ದುಃಖದ ಕಣ್ಣೀರನ್ನು ಒರೆಸುವ ವಿಧಿಯನ್ನ ತಾವು ನನಗೆ ತಿಳಿಸಿಕೊಡಿ ಬಾಬಾ. ನನ್ನ ಈ ಶುಭ ಸಂಕಲ್ಪವನ್ನ ಸಾಕಾರಗೊಳಿಸಿರಿ. ಬಾಬಾರವರು ನನಗೆ ದೃಷ್ಟಿಯನ್ನು ಕೊಡ್ತಾ ಶಕ್ತಿಯನ್ನು ತುಂಬುತ್ತಾ ಮಿಠೆ ಬಚ್ಚೆ ಗಮನ ಕೊಟ್ಟು ಆಲಿಸು. ಸೇವೆಯ ಈ ಶ್ರೇಷ್ಠ ವಿಧಿಯನ್ನ ಎನ್ನುತ್ತ ಬಾಬಾ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾದ ನನ್ನ ಜೊತೆಯಲ್ಲಿ ಸರ್ವಶಕ್ತಿವಂತ ತಂದೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಲಿದ್ದಾರೆ. मीठे बच्चे ಅಮೃತ ವೇಳೆ ಎದ್ದ ತಕ್ಷಣವೇ ಕೆಲವು ಕ್ಷಣಗಳ ಕಾಲ ಶ್ರೇಷ್ಠಾತಿ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗಿ ಆ 2-3 ನಿಮಿಷಗಳ ಸಮಯದ ನಿಮ್ಮ ಸ್ವಮಾನದ ಅಭ್ಯಾಸ ನಿಮ್ಮಲ್ಲಿ ಗುಪ್ತವಾಗಿರುವ ಶಕ್ತಿಯನ್ನು ಜಾಗೃತಗೊಳಿಸುವುದು. ಸ್ವಮಾನಗಳಲ್ಲಿ ರಾಜನಂತ ಸ್ವಮಾನವಾದ ಶ್ರೇಷ್ಠ ಸ್ವಮಾನ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಈ ಸ್ವಮಾನದಲ್ಲಿ ಸ್ಥಿತರಾಗಿ ನಾನು ನಿಮ್ಮ ಜೊತೆಯಲ್ಲಿ ಶಕ್ತಿಗಳ ವಾಹಕನಾಗಿರುವೆ ಎಂದು ಅನುಭೂತಿಯನ್ನು ಮಾಡಿ ಅಲೌಕಿಕ ಶಕ್ತಿಶಾಲಿ ಸ್ಥಿತಿಯ ಅನುಭೂತಿಯಿಂದ ದಿನವನ್ನು ಆರಂಭ ಮಾಡಿ
ನಂತರದಲ್ಲಿ ಯಾವ ಅಮೃತ ವೇಳೆಯ ಯೋಗದ ಸಮಯದಲ್ಲಿ ಫರಿಸ್ತೆಯಾಗಿ ಯಾವ ರೀತಿಯಲ್ಲಿ ಈಗ ನನ್ನ ಮಡಿಲಿನಲ್ಲಿ ಬಂದಿರುವೆಯೋ ಆ ರೀತಿಯಾಗಿ ಕುಳಿತು ಇಡೀ ವಿಶ್ವದ ಕೋಟ್ಯಾನುಕೋಟಿ ಮನುಷ್ಯಾತ್ಮರ ಪ್ರತಿಯಾಗಿ ಶುದ್ಧ ಅಲೌಕಿಕ ಶ್ರೇಷ್ಠ ಭಾವನೆಗಳ ವೈಬ್ರೇಷನ್ ಹರಡಿಸಿರಿ. ಯಾವುದೇ ಆತ್ಮ ಭಲೆ ಕಠಿಣ ಸಂಸ್ಕಾರದವರೇ ಆಗಿರಬಹುದು, ನಾಸ್ತಿಕ ಆತ್ಮರೇ ಆಗಿರಲಿ, ಅವರ ವರ್ತಮಾನದ ಆ ಸ್ಥಿತಿಯನ್ನ, ಅವರ ಪಾತ್ರವನ್ನು ನೋಡದೆ ಹೇಗೆ ನಾನು ನಿಮ್ಮನ್ನ ಆಯ್ಕೆ ಮಾಡಬೇಕಾದಾಗ ನಿಮ್ಮ ಅನಾದಿ ಸ್ವರೂಪವನ್ನ ಮತ್ತು ಆದಿ ಸ್ವರೂಪವನ್ನ, ಈ ಎರಡು ಅಲೌಕಿಕ ಸ್ವರೂಪವನ್ನ ಮಾತ್ರವೇ ತಂದೆಯಾದ ನಾನು ನಿಮ್ಮನ್ನ ಆಹ್ವಾನ ಮಾಡಿದೆ. ನಿಮಗೆ ಅಲೌಕಿಕ ಜನ್ಮವನ್ನಿತ್ತು ನನ್ನ ಪ್ರೀತಿಯ ಮಡಿಲಿನಲ್ಲಿ ಸ್ವೀಕಾರ ಮಾಡಿದೆ. ನಿಮ್ಮ ವರ್ತಮಾನ ಸಮಯದ ಹಳೆಯ ಸ್ವಭಾವ ಸಂಸ್ಕಾರ ಯಾವುದನ್ನು ನೋಡದೆ ನಾನು ಹೇಗೆ ಕ್ಷಮಾ ಸಾಗರನಾಗಿ ನನ್ನ ಮಡಿಲಿನಲ್ಲಿ ನಿಮ್ಮನ್ನ ಸ್ವೀಕರಿಸಿದೆನೋ, ಅದೇ ರೀತಿಯಾಗಿ ತಾವು ಕೂಡ ವಿಶ್ವಾತ್ಮರ ಪ್ರತಿಯಾಗಿ ಬಹಳ ಸುಂದರವಾದ ಶುಭಕಾರಿ, ಕಲ್ಯಾಣಕಾರಿ, ಶ್ರೇಷ್ಠ ಸ್ವಮಾನಗಳ ಸ್ಫೂರ್ತಿಯನ್ನ ಅವರಿಗೆ ನೀಡುತ್ತಾ ಈ ರೀತಿಯಾಗಿ ಆಹ್ವಾನ ಮಾಡಿರಿ. ಮುಕ್ತಿಧಾಮದಿಂದ ಅವತರಣೆಯಾಗಿರುವ ಪರಮ ಪವಿತ್ರ ಆತ್ಮರೇ, ದೇವಕುಲದ ಆತ್ಮರೇ, ವಿಶ್ವ ಪರಿವರ್ತಕ ಆತ್ಮಗಳೇ, ಏಳಿ ಎದ್ದೇಳಿ ಸ್ಥಿತಿಯಿಂದ ಜಾಗೃತರಾಗಿರಿ. ಯಾವ ತಂದೆಯನ್ನ ಅರ್ಧ ಕಲ್ಪದ ಕಾಲ ಕೂಗುತ್ತಾ ಅವರನ್ನ ಧರೆಯಲ್ಲಿ ಆಹ್ವಾನ ಮಾಡುತ್ತಾ ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಸುಖದ ಸಾಗರನನ್ನ ಕೂಗಿ ಕರೆದಿರುವೆರು. ಆ ಪ್ರೀತಿಯ ಸಾಗರ ಸುಖಕರ್ತ
ಧರೆಯಲ್ಲಿ ಅವತರಣೆಯಾಗಿರುವರು. ಏಳೆ ವಿಶ್ವದ ಆತ್ಮರೇ, ಸಮಯದ ಗಂಟೆ ಬಾರಿಸುತ್ತಲಿದೆ. ಯಾವ ಗಂಟೆ ಜಾಗಟೆಗಳನ್ನ ಬಾರಿಸುತ್ತಾ ನೀವು ದೇವತೆಗಳನ್ನ ಎಚ್ಚರಿಸುತ್ತಲಿರುವಿರೋ, ಆ ದೇವಕುಲದ ಆತ್ಮಗಳೇ ಅಜ್ಞಾನದ ನಿದ್ರೆಯಿಂದ ಎಚ್ಚರಿಸಲು ಸಾಕ್ಷಾತ್ ಭಗವಂತನು ಈಗ ಸಮಯದ ಗಂಟೆಯನ್ನ ಬಾರಿಸುತ್ತಲಿಯರು. ಎದ್ದೇಳಿ, ಅಮೃತ ವೇಳೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಣ ಮಕ್ಕಳು ಮಾತ್ರವೇ ಜಾಗೃತ ಅವಸ್ಥೆಯಲ್ಲಿ ಅಲೌಕಿಕ ಸ್ಥಿತಿಯಲ್ಲಿರುವಿರಿ. ಯಾವ ಆತ್ಮಗಳು ನಿದ್ರಾ ಅವಸ್ಥೆಯಲ್ಲಿರುವರೋ ಅವರ ಸುಷುಮ್ನ ಅವಸ್ಥೆಯಲ್ಲಿರುವ ಮನಸ್ಸಿನ ಜೊತೆಗೆ ಮಾತನಾಡಿ ನಿಮ್ಮ ಪ್ರೀತಿಯ ವಾರ್ತಾಲಾಪ ಮತ್ತು ಅವರ ಸ್ವಮಾನದ ಜಾಗೃತಿಯನ್ನ ತರುವ ನಿಮ್ಮ ಸಂಕಲ್ಪಗಳ ವೈಬ್ರೇಷನ್ ಮತ್ತು ಈಶ್ವರೀಯ ಶಕ್ತಿಗಳ ದಾನವನ್ನ ನಿಮ್ಮ ದೃಷ್ಟಿಯ ಮೂಲಕವಾಗಿ ನೀಡುತ್ತಾ, ಹೇ ಫರಿಸ್ತೆಗಳೇ, ಅವರನ್ನು ಫರಿಸ್ತಾ ಸ್ವರೂಪದಲ್ಲಿ ನೋಡುತ್ತಾ ಆ ದೇವಕುಲದ ಆತ್ಮಗಳನ್ನ ಈ ಸೂಕ್ಷ್ಮ ವತನದಲ್ಲಿ ಎಮರ್ಜ್ ಮಾಡಿರಿ. ಈಗಲೇ ಈ ಕ್ಷಣದಲ್ಲಿ ಎಮರ್ಜ್ ಮಾಡಿರಿ. ಬಾಬಾರವರ ಈ ಆಜ್ಞೆಯನ್ನು ಸ್ವೀಕಾರ ಮಾಡುತ್ತಾ ನಾನು ಇಡೀ ವಿಶ್ವಾತ್ಮರನ್ನ ತುಂಬು ಹೃದಯದಿಂದ ದೇಶ ವಿದೇಶದಲ್ಲಿರುವ ಆತ್ಮಗಳನ್ನ ದುಃಖ, ಅಶಾಂತಿ, ಸಮಸ್ಯೆಯಲ್ಲಿ ಒಳಗಿರುವ ಆತ್ಮರನ್ನ ಜೀವನದಲ್ಲಿ ಉತ್ಸಾಹವನ್ನು ಕಳೆದುಕೊಂಡು ಸಂಕಲ್ಪ ಶಕ್ತಿಯನ್ನೇ ಹೀನಗೊಳಿಸಿಕೊಂಡಿರುವಂತ ಸರ್ವಧರ್ಮದ ಸರ್ವ ದೇಶದ ಆತ್ಮಗಳನ್ನ ಬಾಬನ ಸಮ್ಮುಖದಲ್ಲಿ ಫರಿಸ್ತಾ ಸ್ವರೂಪದಲ್ಲಿ ಆಹ್ವಾನ ಮಾಡಿರುವೆ. ಕೋಟ್ಯಾನು ಕೋಟಿ ದುಃಖಿ ಆತ್ಮರು ಬಾಬನ ಸುತ್ತಲೂ ಆಹ್ವಾನಿತರಾಗಿರುವರು. ಆ ಎಲ್ಲ ಆತ್ಮಗಳಿಗೆ ಸ್ವಮಾನ ಭರಿತ ದೃಷ್ಟಿಯನ್ನು ಕೊಡುತ್ತಾ ವರ್ತಮಾನದಲ್ಲಿ ಮಾತ್ರವೇ ನೀವು ದುಃಖಿಯಾಗಿರುವಿರಿ. ಆದರೆ
ನಿಮ್ಮ ಸ್ವಮಾನದ ಸ್ಮೃತಿಯಲ್ಲಿ ಬನ್ನಿ. ಬೇಹದ್ದಿನ ಅನಾದಿ ಸ್ವರೂಪಿ ಆತ್ಮಗಳು ತಾವು. ಅನಾದಿಯ ಕಾಲದಲ್ಲಿ ನಿರಾಕಾರಿ, ನಿರ್ವಿಕಾರಿ, ಸಂಪೂರ್ಣ ಪವಿತ್ರ ಆತ್ಮರಾಗಿದ್ದೀರಿ. ನೆನಪಿದೆಯಾ? ತಾವುಗಳೇ ದೇವಕುಲದ ಆತ್ಮರಾಗಿ ಅರ್ಧ ಕಲ್ಪದ ಕಾಲ ಸುಖಧಾಮದಲ್ಲಿ ದೇವಿ ದೇವತಾ ಪಾತ್ರವನ್ನ ಮಾಡಿರುವವರು. ಈಗ ವರ್ತಮಾನದಲ್ಲಿ ಕರ್ಮದ ಲೆಕ್ಕಾಚಾರದ ಅನುಭೂತಿಯನ್ನ ಮಾಡುತ್ತಾ ದುಃಖಿಯಾಗಿರುವಿರಿ. ದುಃಖಹರ್ತ ಸುಖಕರ್ತನನ್ನ ಕೂಗಿ ಕರೆಯುತ್ತಲಿರುವಿರಿ. ಯಾರ ಮಡಿಲಿನಲ್ಲಿ ನಾನೀಗ ಕುಳಿತಿರುವೆನೋ ಅವರೇ ಈ ಬೇಹದ್ದಿನ ತಂದೆಯಾಗಿರುವರು. ಈ ಬ್ರಹ್ಮ ತಂದೆಯ ಪ್ರಕೃತಿಯ ಮಧ್ಯದಲ್ಲಿ ಅಶರೀರಿ ನಿರಾಕಾರಿ ತಂದೆಯು ಈ ಬ್ರಹ್ಮ ತಂದೆಯ ಮೂಲಕವಾಗಿ ಆತ್ಮಿಕ ಮಕ್ಕಳಾದ ನಮಗೆ ದೇವಿಯ ಜನ್ಮವನ್ನ ನೀಡಿ ಪವಿತ್ರತೆ, ಸುಖ, ಶಾಂತಿಯ, ಜ್ಞಾನ, ಗುಣಶಕ್ತಿಗಳ ಭಂಡಾರವನ್ನ ಆಸ್ತಿಯ ರೂಪದಲ್ಲಿ ನೀಡುತ್ತಲಿದ್ದಾರೆ. ಈ ಗುಣಶಕ್ತಿಗಳ ಅಲೌಕಿಕ ಅನುಭೂತಿಯನ್ನ ಮಾಡಲು ಹೇ ನನ್ನ ಸಹೋದರ ಆತ್ಮರೇ, ಹೇಳಿ, ಎದ್ದೇಳಿ. ಅಜ್ಞಾನದ ನಿದ್ರೆಯ ಪರದೆಯನ್ನ ಕಳಚುತ್ತ ಈಶ್ವರಿಯ ಸಂದೇಶವನ್ನ ಸ್ವೀಕರಿಸಿ ತಾವುಗಳೆಲ್ಲ ಯಾವ ಸ್ಥಾನದಲ್ಲಿರುವಿರೋ, ಎಲ್ಲೆಲ್ಲಿ ತಾವು ಪಾತ್ರವನ್ನ ಅಭಿನಯ ಮಾಡುತ್ತಲಿರುವಿರೋ ನಿಮ್ಮ ಸ್ಥಾನದ ಸಮೀಪತೆಯಲ್ಲಿರುವ ಪರಮಾತ್ಮನ ಸೇವಾ ಸ್ಥಳವಾದ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಿರಿ. ಈಶ್ವರಿಯ ಸಂದೇಶವನ್ನು ಸ್ವೀಕಾರ ಮಾಡಿರಿ. ನಿಮ್ಮ ನಿಮ್ಮ ಮಿತ್ರ ಸಂಬಂಧಿಗಳಲ್ಲಿ ಯಾರಾದರೂ ಈಶ್ವರಿಯ ಪರಿವಾರದ ಪ್ರೀತಿ ಪಾಲನೆಯನ್ನ ಪಡೆಯುತ್ತಲಿದ್ದರೆ ಅವರೊಂದಿಗೆ ಸಂಪರ್ಕಿಸಿರಿ. ನಿಮ್ಮ ದುಃಖವನ್ನು ದೂರ ಮಾಡಿಕೊಳ್ಳುತ್ತಾ ಪರಮಾತ್ಮನ ಪ್ರೀತಿಯ ಮಡಿಲಿಗೆ ದುಃಖದಿಂದ ದೂರವಾಗಿ ಸುಖದ ಸಾಗರನ ಅನುಭೂತಿಯಲ್ಲಿ ಮುಳುಗಿರಿ. ಈ ಶುದ್ಧ ಸಂಕಲ್ಪಗಳ ಕರೆಯೋಲೆಯನ್ನ ಸರ್ವಧರ್ಮದ ಆತ್ಮಗಳಿಗೂ ನೀಡುತ್ತಾ
ನಾನಾತ್ಮ ಪಾಪರವರ ದೃಷ್ಟಿಯನ್ನು ಸ್ವೀಕಾರ ಮಾಡುತ್ತಾ ಮೌನ ಮೂರ್ತಿಯಾದೆ. ಸಂಕಲ್ಪಗಳಿಂದಲೂ ಮೌನನಾದೆ. ಅವ್ಯಕ್ತ ಸ್ಥಿತಿಯಲ್ಲಿ ಪ್ರಭು ಮಿಲನದ ಸುಖದಲ್ಲಿ ಮುಳುಗಿದೆ. ಪಾಪ ದೃಷ್ಟಿಯನ್ನು ಕೊಡುತ್ತಾ ಮಗೋ, ಯಾವ ಆತ್ಮಗಳನ್ನ ತಾವು ಸೇವಾ ಸ್ಥಾನಕ್ಕೆ ವಿಐಪಿಗಳ ರೂಪದಲ್ಲಿ ಆಹ್ವಾನ ಮಾಡುತ್ತಲೇ ಬಂದಿರುವಿರಿ ಮತ್ತು ಸೇವಾ ಸ್ಥಾನದ ಅಕ್ಕಪಕ್ಕದಲ್ಲೇ ಇರುವ ಆತ್ಮಗಳನ್ನ ಹಲವು ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿರುವಿರಿ. ಅಲ್ಲದೆ ಯಾವ ಆತ್ಮಗಳು ಯಜ್ಞವತ್ಸರಿಗೆ ವಿಘ್ನ ಹಾಕುತ್ತಲೇ ಬಂದಿರುವರು, ಬಲೆ ಕೆಲವು ಆತ್ಮಗಳು ನಿಮ್ಮ ಲೌಕಿಕದ ಪರಿವಾರದಲ್ಲಿದ್ದು ಕೆಲವರು ಸಹಯೋಗಿಯಾಗಿದ್ದಾರೆ. ಇನ್ನು ಕೆಲವರು ಯಜ್ಞದ ವಿರೋಧಿಗಳು ಆಗಿದ್ದಾರೆ. ಅಂತ ಆತ್ಮಗಳನ್ನ ಈಗ ತಂದೆಯ ಸಮ್ಮುಖದಲ್ಲಿ ಆಹ್ವಾನ ಮಾಡು. ಒಂದೊಂದಾಗಿ ಆತ್ಮಗಳನ್ನ ಸ್ಮೃತಿಯಲ್ಲಿ ತಂದುಕೋ. ಪಾಪರವರ ಆಜ್ಞೆಯಂತೆ ನಾನು ಹಾಜಿ ಬಾಬಾ ಎನ್ನುತ್ತಾ ಯಾವ ಯಾವ ಆತ್ಮಗಳು ವಿಐಪಿಗಳಾಗಿ ಬಾಬಾರವರ ಕಾರ್ಯಕ್ರಮಗಳಲ್ಲಿ ಬಂದು ಹೋಗಿರುವರು, ಅಂತ ಆತ್ಮಗಳನ್ನ ವತನದಲ್ಲಿ ಆಹ್ವಾನ ಮಾಡಿರುವೆ. ಪರಮಾತ್ಮನ ಸ್ನೇಹ ಮತ್ತು ಪ್ರೀತಿಯ ತುಂಬಿರುವ ಸಂಕಲ್ಪಗಳ ಪುಷ್ಪಗುಚ್ಛವನ್ನ ನೀಡುತ್ತಾ ಪ್ರೀತಿಯ ಸಾಗರನ ಪ್ರೀತಿಯ ಹನಿಗಳ ಪನ್ನೀರನ್ನ ಸಿಂಪಡಿಸುತ್ತ ತಂದೆಯ ಸಮ್ಮುಖದಲ್ಲಿ ಆಹ್ವಾನ ಮಾಡಿರುವೆ. ಏಳಿ, ಎದ್ದೇಳಿ. ತಾವುಗಳು ಕೂಡ ಅದೇ ಪವಿತ್ರ ಪರಮಧಾಮದಿಂದ ಬಂದಿರುವ ಪವಿತ್ರ ಶುದ್ಧ ಆತ್ಮಗಳಾಗಿರುವಿರಿ. ಪರಮಾತ್ಮನ ದಿವ್ಯ ಸಂತಾನರಾಗಿರುವಿರಿ. ಯಜ್ಞದ ಸ್ನೇಹಿಗಳಾಗಿರುವಿರಿ. ಈಶ್ವರೀಯ ಪರಿವಾರದ ಪ್ರತಿಯಾಗಿ ಎಷ್ಟೊಂದು ಶುದ್ಧ ಭಾವನೆ ಉಳ್ಳಂತ ಆತ್ಮರಾಗಿರುವಿರಿ. ಆದರೆ ಈಗ ತಾವುಗಳು ವಿಐಪಿಗಳಲ್ಲ, ಈಶ್ವರ್ಯ ಸಂತಾನರಾಗಿರುವಿರಿ. ಭಗವಂತನ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆಯುವ ಮಕ್ಕಳಾಗಿರುವಿರಿ. ಯಾವ ಆತ್ಮಗಳು ನನ್ನ ಜೊತೆಯಲ್ಲಿ ಪಾತ್ರ ಮಾಡುತ್ತಾ
ಭಗವಂತನ ಪವಿತ್ರತೆ, ಸುಖ, ಶಾಂತಿಯ ಆಸ್ತಿಯಿಂದ ವಂಚಿತರಾಗಿರುವರು. ಆ ಎಲ್ಲ ನನ್ನ ಮಿತ್ರ ಸಂಬಂಧಿಗಳನ್ನು ಕೂಡ ಈ ಸಭೆಯಲ್ಲಿ ಎಮರ್ಜ್ ಮಾಡಿಕೊಳ್ಳುತ್ತಲಿರುವೆ. ಬಾಬರವರು ವಿಶೇಷವಾಗಿ ಈ ಆತ್ಮಗಳ ಪ್ರತಿಯಾಗಿ ದೃಷ್ಟಿಯನ್ನು ಕೊಡುತ್ತಾ ಶಕ್ತಿಗಳನ್ನು ತುಂಬುತ್ತಲಿದ್ದಾರೆ. ಆ ಎಲ್ಲ ಆತ್ಮಗಳಿಗೂ ಸ್ವಮಾನದ ಜಾಗೃತಿಯಲ್ಲಿ ತರುತ್ತಾ, ಹೇ ದೇವಕುಲದ ಆತ್ಮಗಳೇ, ಪರಮ ಪವಿತ್ರತೆಯ ಸಾಗರನ ಸಂತಾನರೇ, ಭಲೆ ಕೆಲವರು ಯಜ್ಞದ ವಿರೋಧಿಗಳಾಗಿರಬಹುದು ಅಥವಾ ಯಜ್ಞ ಸ್ನೇಹಿಗಳೇ ಆಗಿರಬಹುದು. ಆದರೆ ಯಾವ ಆತ್ಮ ನಿಮ್ಮೊಡನೆ ಪಾತ್ರವನ್ನ ಮಾಡುತ್ತಾ ಭಗವಂತನ ಜೊತೆಗೂ ಕೂಡ ಪಾತ್ರವನ್ನ ಮಾಡುತ್ತಲಿರುವ, ನಾನು ಯಾರ ಮಡಿಲಿನಲ್ಲಿ ಕುಳಿತಿರುವೆನೋ ಅವರ ಪರಿಚಯವನ್ನ ನಿಮ್ಮೆಲ್ಲರಿಗೂ ನೀಡುತ್ತಲಿರುವೆ. ಸ್ವೀಕರಿಸುವಂತವರಾಗಿರಿ. ಯಾವ ಈ ಅಲೌಕಿಕ ಸಭೆಯನ್ನ ನಾನು ಅನುಭೂತಿ ಮಾಡುತ್ತಲಿರುವೆನೋ, ಹೇ ನನ್ನ ಸಹೋದರ ಆತ್ಮಗಳೇ, ಇದು ನಿಮಗೆ ಸಾಕ್ಷಾತ್ಕಾರದ ರೂಪದಲ್ಲಾದರೂ ಅನುಭವವಾಗಬಹುದು ಅಥವಾ ಸ್ವಪ್ನದ ರೂಪದಲ್ಲಾದರೂ ಅನುಭೂತಿಯಾಗಬಹುದು. ಈ ದೃಶ್ಯವನ್ನು ಸ್ವೀಕರಿಸಿರಿ ಮತ್ತು ಸಂದೇಶವನ್ನು ಕೂಡ ಹೃದಯದಿಂದ ಸ್ವೀಕಾರ ಮಾಡಿರಿ. ಏಳಿ, ಎದ್ದೇಳಿ, ನಿಮ್ಮ ಜ್ಯೋತಿಯನ್ನ ಜಾಗೃತಗೊಳಿಸಲು ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಧರೆಯಲ್ಲಿ ಅವತರಣೆಯಾಗಿದ್ದಾರೆ. ಯಾವ ದೇವಾನು ದೇವತೆಗಳನ್ನ ನೀವು ಆರಾಧನೆ ಮಾಡುತ್ತಲಿರುವಿರೋ ಆ ಕುಲ ದೇವತೆಗಳು, ಇಷ್ಟ ದೇವಿ ದೇವತೆಗಳು ಬೇರೆ ಯಾರು ಅಲ್ಲ, ಪರಮಾತ್ಮನ ದಿವ್ಯ ಸಂತಾನರಾದ ದೇವಕುಲದ ಆತ್ಮಗಳು ನಾವೇ ಆಗಿರುವೆವು. ಜನನ ಮರಣದ ಚಕ್ರದ ಕಾರಣದಿಂದ ಈಗ ಸಾಮಾನ್ಯ ಪಾತ್ರಧಾರಿಗಳಾಗಿರುವೆವು. ವರ್ತಮಾನವನ್ನು ನೋಡದೆ ಅನಾದಿ ಮತ್ತು ಆದಿ ಸ್ವರೂಪದ ಸ್ಮೃತಿಯಲ್ಲಿ ಬನ್ನಿ. ನನ್ನಂತೆ ನೀವು ಕೂಡ ದೇವಕುಲದ ಆತ್ಮಗಳೇ. ನಾನು ದೇವಿ ದೇವತಾ ಪದವಿಯಲ್ಲಿ ಬರುವವನಾಗಿರುವೆ ಎಂದ ಮೇಲೆ ನನ್ನ ಜೊತೆಯಲ್ಲಿ ಪಾತ್ರಧಾರಿಗಳಾದ ನೀವುಗಳು ಸಾಧಾರಣವಲ್ಲ. ನೀವುಗಳು ಕೂಡ ದೇವಕುಲದ ಆತ್ಮಗಳೇ ಆಗಿರುವಿರಿ. ನಿಮ್ಮ ಪ್ರಕೃತಿಯಲ್ಲಿ ಹೊಳೆಯುತ್ತಲಿರುವಂತ ಆ ಪ್ರಕಾಶ ಸ್ವರೂಪಿ ಆತ್ಮ ಜಾಗೃತವಾಗಿರಲಿ.
ಸ್ವಲ್ಪವೇ ಈಶ್ವರೀಯ ಜ್ಞಾನವನ್ನು ಪಡೆದುಕೊಳ್ಳಲು ಸದ್ಬಳಕೆ ಮಾಡಿರಿ. ಜ್ಞಾನ ರತ್ನಗಳಿಂದ ನಿಮ್ಮ ಬುದ್ಧಿ ರೂಪಿ ಜೋಳಿಗೆಯನ್ನ ಭರ್ತಿ ಮಾಡಿಕೊಳ್ಳಿರಿ. ಏಳಿ, ಎದ್ದೇಳಿ. ಅವರ ಪವಿತ್ರತಾ ಸ್ವರೂಪವನ್ನ ಪ್ರಕಾಶತೆಯ ಪ್ರಭಾವಳಿಯನ್ನ ಅನುಭೂತಿ ಮಾಡುತ್ತಾ ಬಾಬನ ಮಿಲನ ಮಾಡಿಸುತ್ತಾ ಬಾಬನ ಜೊತೆಗೆ ಸಂಬಂಧವನ್ನು ಜೋಡಿಸುತ್ತಾ ಸಫಲತೆಯು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಈ ಎಲ್ಲ ಆತ್ಮಗಳು ಜ್ಞಾನ ಮೂರ್ತಿಗಳಾಗಿ ಸಹಜ ರಾಜಯೋಗಿಗಳಾಗಿ ತಮ್ಮ ಜೀವನವನ್ನ ಸಂಪೂರ್ಣ ಸಫಲ ಮಾಡಿಕೊಳ್ಳುತ್ತಲಿದ್ದಾರೆ. ತಮ್ಮ ತನು ಮನ ಧನ ಮನ್ ವಚನ್ ಕರ್ಮದಿಂದ ಬಾಬನ ಸೇವೆಯಲ್ಲಿ ಬಾಬನ ನೆನಪಿನಲ್ಲಿ ಕಳೆಯುತ್ತಾ ಸತ್ಯಯುಗದ ಸತೋ ಪ್ರಧಾನ ಆತ್ಮಗಳಾಗಿದ್ದಾರೆ. ಪ್ರತಿನಿತ್ಯವೂ ಪ್ರಭು ಮಿಲನದ ಸುಖದ ಅನುಭೂತಿಯಲ್ಲಿ ಆನಂದ ಮಗ್ನರಾಗಿದ್ದಾರೆ. ಆನಂದ ಮಗ್ನರಾಗಿದ್ದಾರೆ. ಯಾವ ಸ್ಥಾನದಲ್ಲಿ ನಾನು ಆತ್ಮಪಾತ್ರವನ್ನ ಮಾಡುತ್ತಲಿರುವೆನು, ಆ ಮನೆ ಪಾವನ ಸೇವಾ ಸ್ಥಾನವಾಗಿ ಅನೇಕ ಆತ್ಮಗಳಿಗೆ ಈಶ್ವರ್ಯ ಸಂದೇಶವನ್ನು ನೀಡುವಂತ ಲೈಟ್ ಹೌಸ್ ವೈಟ್ ಹೌಸ್ ಆಗಿದೆ. ಬಾಬಾ ಈ ಸುಖದ ಅನುಭೂತಿಯನ್ನ ನಾನೆಂದು ಮರೆಯಲಾಗದು. ಈ ಎಲ್ಲ ಆತ್ಮಗಳ ಕಲ್ಯಾಣವಾಗಲಿ. ಬಾಬನ ಕೈಯಲ್ಲಿ ಕೈಯನ್ನಿಟ್ಟು ನಯನಗಳ ಮೂಲಕವಾಗಿ ಮಿಲನದ ಅನುಭೂತಿಯನ್ನು ಮಾಡುತ್ತ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ, ಸರ್ವಶಕ್ತಿವಂತ ತಂದೆಯನ್ನು ಮಿಲನ ಮಾಡುತ್ತ ಸಂಪೂರ್ಣ ಶಾಂತಿಯಲ್ಲಿ ಮಗ್ನನಾಗಿರುವೆ. ನಿಧಾನವಾಗಿ ನಾನು ಫರಿಸ್ತ ಸ್ವರೂಪಿ ಸೇವಾದಾರಿಯಾಗಿ ಪಂಚ